ಪುತ್ತೂರು ಮಠಕ್ಕೂ ನನಗೂ ಹತ್ತತ್ರ 3 ದಶಕಗಳ ಸಂಬಂಧ. ಯಾವುದಾದ್ರು ಒಂದು ಸಂದರ್ಭದಲ್ಲಿ ಯಾವುದೇ ವಿಶೇಷ ಘಟನೆಗಳು ನಡೆದರೆ ತಕ್ಷಣ ಅದನ್ನು ನೆನಪು ಮಾಡಿಕೊಂಡು ಆರೋಗ್ಯ ವಿಚಾರಿಸೋದ್ರಿಂದ ಮೊದಲುಗೊಂಡು ಘಟನೆಗಳ ಬಗ್ಗೆ ತಿಳ್ಕೊಳ್ಳೋದ್ರವರೆಗೂ ಕೂಡ ಸ್ವಾಮೀಜಿಯವರು ಮಾಡ್ತಾ ಇರ್ತಾರೆ. ಆ ಥರ ಒಂದು ಮಾತೃ ಕಳಕಳಿ ಇರ್ತಕ್ಕಂಥ ಮಠ ಅಂತ ಹೇಳ್ಬೋದು. ಒಳ್ಳೆಯ ಸಂಗತಿಯನ್ನು ಗುರುತಿಸ್ತಕ್ಕಂಥ, ಒಳ್ಳೆಯ ಸಂಗತಿಯನ್ನು ಗುರುತಿಸಿ ಬೆಂತಟ್ಟತಕ್ಕಂಥ ಪರಂಪರೆ ಇಲ್ಲಿದೆ. ಸುತ್ತೂರು ಮಠ ಒಳ್ಳೆಯದನ್ನು ಗುರುತಿಸ್ತಕ್ಕಂಥ, ಒಳ್ಳೆಯದನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಪರಂಪರೆಯನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊದಲನೇ ಬಾರಿ ಶಾಸಕನಾಗಿದ್ದಾಗ ಇಲ್ಲೊಂದು ಶಿಬಿರದ ಆಯೋಜನೆ ಮಾಡಿದರು. ನೂತನ ಶಾಸಕರಿಗಾಗಿ ತರಬೇತಿ ಕೊಡ್ತಕ್ಕಂಥ ಶಿಬಿರ. ನಮ್ಮ ವಿಧಾನಮಂಡಲದ ಕಾರ್ಯಕಲಾಪಗಳನ್ನು ಹೇಗೆ ನಡೆಸಬೇಕು ಅನ್ನೋದರಿಂದ ಮೊದಲುಗೊಂಡು, ನಮ್ಮ ನಡವಳಿಕೆಗಳು ಹೇಗಿರಬೇಕು ಅನ್ನೋದರಿಂದ ಮೊದಲುಗೊಂಡು, ಮಾದರಿ ಶಾಸಕರಾಗಿ ಹೇಗೆ ನಾವು ಜನಸೇವೆ ಮಾಡಬೇಕು ಅನ್ನೋದರವರೆಗೆ ಬೇರೆ ಬೇರೆಯವರಿಂದ ನಮಗೆ ವಿಚಾರ ಮಂಡನೆಯನ್ನು ಮಾಡಿಸಿ 3 ದಿನಗಳ ಒಂದು ತರಬೇತಿ ಶಿಬಿರ. ಬೆಳಗ್ಗೆ ಯೋಗಾಭ್ಯಾಸದಿಂದ ಶುರುವಾಗ್ತಾ ಇತ್ತು. ಮಧ್ಯ ಆಟೋಟಗಳಿಂದ ಮೊದಲುಗೊಂಡು ಬೇರೆ ಬೇರೆ ಒಂದು ಉದಾಹರಣೆಗಳನ್ನು ಕಣ್ಮುಂದೆ ಇಡುವಂಥ ಪ್ರಯತ್ನ ನಡೆದಿತ್ತು. ನಾನು ಆ ಶಿಬಿರದಲ್ಲಿ ಪಾಲ್ಗೊಂಡಿದ್ದೆ ಅನ್ನೋದನ್ನು ನೆನಪು ಮಾಡಲಿಕ್ಕೆ ಬಯಸ್ತೇನೆ.